ತಾಯೇ ಬಾಯ್ ಬಾಯ್. ಇವತ್ತು ಫುಲ್ ಲೂಸ್ ಪ್ಯಾಂಟು ಲೂಸ್ ಶರ್ಟ್ ಹಾಕೊಂಡು ಓಡಾಡ್ತಾ ಇದ್ದೀನಿ. ಅದೆಷ್ಟು ಚೆನ್ನಾಗಿ ಕಾಣುತ್ತೋ ಬಿಡುತ್ತೋ ದೇವರಾಣೆ ಗೊತ್ತಿಲ್ಲ. ಸಂಬಡಿ ಕಾಲಿಂಗ್ ಇಸ್ ದಟ್. ಸರ್ ಬರ್ತಾ ಇದ್ದೀನಿ. ಹಾಂ ಸರ್ ಸರಿ ಬಂದೆ. ಇವತ್ತಿನ ವಿಡಿಯೋದಲ್ಲಿ ಏನು ಕಂಟೆಂಟ್ ಅಂತ ಅಂದರೆ ಹೊಸ ಹೆಲ್ಮೆಟ್ ಆರ್ಡರ್ ಮಾಡಿದ್ದೀನಿ. ಬಿಕಾಸ್ ಆಫ್ ಮುರಿದೋಗಿದೆ ಹೆಲ್ಮೆಟ್ ನಂದು. ಹಳೆ ಹೆಲ್ಮೆಟ್ ಲೊಪ್ಪರ್ ನನ್ನ ಮಗ ನನ್ನ ಫ್ರೆಂಡ್ ಮುರಿದಾಕ್ಬಿಟ್ಟ. ಅದಕ್ಕೆ ಹೊಸ ಹೆಲ್ಮೆಟ್. ತುಂಬಾ ಜನ ಕೇಳ್ತಿದ್ರಲ್ಲ ಮೋಟೋ ಬ್ಲಾಗಿಂಗ್ ಸೆಟಪ್ ಹೆಂಗೆ ನೀವು ಮಾಡ್ಕೊಟ್ಟಿರೋದು ಕ್ಯಾಮ್ರಾ ಅಂತ. ನಾನು ತೋರ್ಸೋಣ ಅನ್ಕೊಂಡೆ ಇದ್ದೆ, ಹೆಲ್ಮೆಟೇ ಹೊಡೆದು. ಅದಕ್ಕೆ ಹೊಸ ಹೆಲ್ಮೆಟ್ ಬಂದಾಗ ಅದಕ್ಕೆ ಸೆಟಪ್ ಮಾಡ್ಬಿಟ್ಟು ತೋರಿಸ್ಬಿಡೋಣ ಅಂತ. ಎಲ್ಲವ್ರಾ ಸರ್ ಎಲ್ಲಿದ್ದೀರಾ? ಜಾಗ ಬಿಡು ಮಗ. ಸರ್ 1075. ಹಾಂ ಥ್ಯಾಂಕ್ ಯು ಸರ್. ಬ್ರೋ ಹೊಸ ಹೆಲ್ಮೆಟ್ ಹೆಂಗೆ EMI ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅವನು ಬಂದ RCB ಟೋಪಿ ಹಾಕೋ ಬತ್ತವನ. RCB ನಾನು 2 ದಿನ ಹಾಕೊಂಡ್ ಕೊಟ್ಬಿಡ್ತೀನಿ. ನೀ ಕೊಡು. ಬಾಯ್ ಬಾಯ್. ಗಿವ್ಅವೇಸ್ ಮಾಡ್ತಾ ಇರಿ. ಹೆಲ್ಮೆಟ್ ಹಾಕ್ಬಿಡ್ತಾಳ ಹೊಸ ಹೆಲ್ಮೆಟ್ಗೆ ಅಂತ. ದೇವ್ರದು ಹಾಕ್ಬಿಟ್ಟು ಹೂವಾ ದೇವ್ರದು ತೇಜ್ ಮರಿ ಹೂವಿದ್ನಲ್ಲ ಬಾಕ್ಸ್ ಒಳಗ್ ಬಾಕ್ಸು ಇಗ್ನೈಟ್ ಪ್ರೀಮಿಯಂ ಹೆಲ್ಮೆಟ್ಸ್ ಅಂತೆ. ಯಾಕೆ ಈ ನಾನು ಹೂವು ಇಟ್ಕೊಂಡ್ರೆ ರೆಡಿ ಇದ್ದೀನಲ್ಲಿ ಪೂಜೆ ಮಾಡಕ್ ಒಂದೇ ಸತಿ. ಈಗ ಓಂ ಮರಿ ಓಂ ಹೇಳ್ರಲ್ಲ, ಏನಾದ್ರು ಮಂತ್ರ ಹೇಳ್ರು. ಮರಿ ದಾರ 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 ಇತ್ಕೋ ಕೆಳಗಿಡು, ಇಡು ಇಲ್ಲಿ ಒಳಗಿಡು. ಹೆಂಗೆ ಗುರು ಉಳಿದಂಗ ನೋಡ ಹೆಂಗ್ ನೋಡ್ತಾವನೆ. ಹಿಂದಿಂದ ಓಪನ್ ಮಾಡೋಣ. ಸ್ಟಿಕ್ಕರ್ ಕೊಟ್ಟೆ ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್. ಸ್ಟಿಕ್ಕರ್ ಎಲ್ಲ ಕೊಡ್ಸೋರು ಅಂಟಿಸ್ಕೊಂಬಿಡೋಣ. ಹೊಸ ಹೆಲ್ಮೆಟ್ ಚಿಂದಿ ಕಾಣ್ತೈತ್ ಕಣಲ್ಲಿ ಗ್ಲಾಸಿ ಫಿನಿಶ್ ಅಲ್ಲಿ. ಲೇ ಪ್ರಸ್ತುಕ್ ಹೋದಾಗ ಆಗ್ತಾರಲ್ಲ ಕೈಗೆ ಆತರ ಸುತ್ತವನಲ್ಲ ಅವನು. ಶೂ ಬಾಯ್ಸ್ ಇನ್ವೆಸ್ಟ್ಮೆಂಟ್ ಇನ್ ಅಕ್ಸೆಸರಿ. ಇದು ತಗೊಂಡೊಂದು ಚಡ್ಡಿ ಹೊಲ್ಸ್ಕೊ ಹೇಳ್ತೀನಿ. ಇಲ್ಲೆಲ್ಲಿ ತೂತ ಮಾಡ್ಕೊಂಡ್ರೆ ಹಿಂಗೆ ಹಾಕೋಬೋದು ಕಾಲು. ಹಿಂದೆ ಚಿಂದಿ ಕೊಟ್ಟವನ್ ಹಿಂದೆ ಅಲ್ಲ ತಮ್ಮನೇಲಿ. ನಾನು ಹಿಂಗೆ ತಾನ. ಈಗ ಇದಕ್ಕೆ ಸೆಟಪ್ ಮಾಡೋದು ಹೆಂಗೆ ಅಂತ ಎಲ್ಲ ಹೇಳ್ತೀವಿ. ಸುಮ್ಮನೆ ವಿಡಿಯೋಗೋಸ್ಕರ ತಂದಿರೋದು ಕೊಡಲಿ. ಲೇ ವಾಪಸ್ ಕೊಡೋಣ ಆಗಲ್ಲ. ನಿಂದು ಯಾವುದೋ ಕಲ್ಪನಾ ಶಾರ್ಟ್ಸ್. ಈಗ ಮೋಟೋ ಬ್ಲಾಗಿಂಗ್ ಸೆಟಪ್ಗೆ ಏನೇನು ಬೇಕು ಅಂದರೆ ಮೊದಲು ಮೇನು ಒಂದು ಹೆಲ್ಮೆಟ್, ಅದ್ರ ಜೊತೆಗೆ ಕ್ಯಾಮ್ರಾ DJI Osmo Action 3, ಮೈಕ್ ಬಂದ್ಬಿಟ್ಟು ಸ್ಯಾಮ್ಸಂಗ್ದು. ಆಮೇಲಿಂದ ಇದೊಂದು ಬ್ಲೂ ಆರ್ಮರ್. ಪ್ರತಿಯೊಂದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಾನು ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀನಿ, ಯಾವ ಮೈಕ್ ಯೂಸ್ ಮಾಡಿದ್ದೀನಿ, ಯಾವ ಹೆಲ್ಮೆಟ್ ಯೂಸ್ ಮಾಡಿದ್ದೀನಿ ಅಂತ. ಸೆಟ್ ಮಾಡ್ಕೊಳೋದು ಹೆಂಗೆ ಅಂದರೆ ಇನ್ನು ಮಗನೇ ಸೆಟ್ ಮಾಡ್ಕೊಳೋದು ಹೆಂಗೆ ಅಂತ ಅಂದ್ಬಿಟ್ಟು ಈಗ ತೋರಿಸೋದು. ಮೋಟೋ ಬ್ಲಾಗಿಂಗ್ ಸೆಟಪ್ ಹೆಂಗೈತೆ ಅಂತ ಅಂದ್ಬಿಟ್ಟು ಟ್ರಿಗರ್ ತೇಜಸ್ ಚಾನಲ್ ಅಲ್ಲಿ ಐತೆ, ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಐತೆ, ಹೋಗಿ ನೋಡ್ಕೊಳ್ರಿ. ಹೆಲ್ಮೆಟ್ ಮೌಂಟು ಇದನ್ನ ಫಸ್ಟು ಇಲ್ಲಿಗೆ ಅಂಟಿಸ್ಬೇಕು. ಇವರೇ ಸ್ಟಿಕ್ಕರ್ ಎಲ್ಲ ಕೊಟ್ಟಿರ್ತಾರೆ ಗಮ್ದೆಲ್ಲ ಕರೆಕ್ಟಾಗಿ ಐತೆ ಕಳ್ಳ. ಇಲ್ಲಿಗೆ ಹೆಲ್ಮೆಟ್ಗೆ ಇದನ್ನ ಅಂಟಿಸ್ಬೇಕು. ಅದ್ರೊಳಿಗೆ ಕ್ಯಾಮ್ರಾದು ಎಕ್ವಿಪ್ಮೆಂಟ್ಸ್ ಎಲ್ಲ ಬರ್ತದೆ ಇದ್ರೊಳಿಗೆ ಹಾಕ. ಅದನ್ನ ತೋರಿಸ್ತೀವಿ. ನೀನ್ ಯಾರಲ್ಲ ಹಿಂದೆ ಇಡ್ತೀಯಲ್ಲ ಕಡಿ ಹಿಂಗೆ ಆ ಕಡೆ ಈ ಕಡೆ ಅಗ್ಗುಲ್ಸ್ಕೊಂಡು ಹಿಡ್ಕೊ. ಏನ ನಾನು ಮಧ್ಯದಲ್ಲಿ ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊತೀನಿ. ಅವಾಗ ಹಂಗೆ ಎತ್ತಿ ಹಿಡ್ಕೊ ನೋಡಿ. ಹಾಂ ಆಯ್ತಾ. ಏನು ಓಪನ್ ಆಯ್ತದೆ? ಓಪನ್ ಆಗಲ್ಲ, ಬಿಸ್ಲಿಗೆ ಅದು ಮೆಲ್ಟ್ ಆಗಬೇಕು. DJI ಅವರು ಇದೊಂದು ಮೌಂಟ್ನ ಅವರೇ ಕೊಟ್ಟಿರ್ತಾರೆ, ಮ್ಯಾಗ್ನೆಟಿಕ್ ಮೌಂಟ್ನ. ಅದನ್ನ ಇದು ಜೆ ಮೌಂಟ್ಗೆ, ಇಲ್ಲಿ ಜೆ ಥರ ಐತಲ್ಲ ಇದು, ಅದನ್ನೇ ಅದಕ್ಕೆ ಇದನ್ನ ಜೆ ಮೌಂಟ್ ಒಂದು ಬೇಕಷ್ಟೇ. ಒಂದು ಜೆ ಮೌಂಟು, ಹೆಲ್ಮೆಟ್ ಮೌಂಟು, ಒಂದು ಕ್ಯಾಮ್ರಾ, ಒಂದು ಹೆಲ್ಮೆಟ್, ಇಷ್ಟೇ. ಈಗ ಒಂದು ಇಯರ್ಫೋನ್ ತಗೋಬೇಕು. ಮೈಕ್ ಇಲ್ವಲ್ಲ, ಅದಕ್ಕೆ ಇಯರ್ಫೋನ್. ಈ ಇಯರ್ಫೋನ್ ಎಂತಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂತ ಕಾರಣ ಟ್ರಿಗರ್ ತೇಜಸ್ ಚಾನಲಲ್ಲಿ ಹೇಳೋನೆ, ಆ ವಿಡಿಯೋದಲ್ಲಿ ಹೋಗಿ ನೋಡ್ರಿ. ಯಾಕಲ ಲೈ ಇದು ಹೊಡೆದ್ಬಿಡ್ತೀನಿ ಕಳ್ಳ ಇದಕ್ಕೆ ಲೈ. ಅದು ಕೊಡು, ಅದು ಕೊಡು, ಅದು ಕೊಡು. ಈಗ ಅದೆಲ್ಲ ತೆಗ್ದು ಅದ್ರೊಳಗೆ ಮೈಕ್ ಹಾಕೋದು. ಎಲ್ಲ ಇದು ಒಟ್ಕೆನ್ ತಿಂತದದು. ಇದು ಮೈಕು ಜುಗಾಡು. ಇದು ಯಾಕೆ ಅಂತಂದರೆ ಇದು ಸುಮ್ಮನೆ ಕ್ಲಾತ್ ಹಾಕ್ಬಿಟ್ಟಿರೋದು. ಇಯರ್ಫೋನ್ ಇದು ಇಯರ್ಫೋನ್ ಮೈಕಿಗೆ ಇದು ಕ್ಲಾತ್ ಹಾಕ್ಬಿಟ್ಟು ಸುತ್ತಬಿಟ್ಟಿರೋದು. ಯಾಕೆ ಅಂತಂದರೆ ಪಾಪ್ ಸೌಂಡ್ಸ್ ಎಲ್ಲ ಬರಬಾರ್ದು ಅಂತ, ಚೆನ್ನಾಗಿ ಕೇಳುತ್ತೆ ಅಂತ. ಲೇ ಮರಿ ಈಗ ಮೈಕ್ ಫುಲ್ ಸೆಟಪ್ ಆಗೋಯ್ತು. ನಮ್ಮದು ಮೈಕ್ ಅಲ್ಲಿದೆ ನೋಡ್ರಿ, ಅಲ್ಲಿ ಎಡಗಿದೆ. ಇನ್ನು ಮಿಕ್ಕಿದ ವೈರ್ಗಳೆಲ್ಲ ಇದ್ರೊಳಗೆ ತುರುಕ್ಬಿಟ್ಟಿದ್ದೀವಿ. ಸೈಡ್ಗೆಲ್ಲ ಹಾಕ್ಬಿಟ್ಟು. ಈಗ ಕ್ಯಾಮ್ರಾ ಹಾಕೋದು. ಇಲ್ಲೇನೂ ಹಾಕಿಲ್ಲ. ಈಗ ಆಯಿತು. ಇಲ್ಲಿಂದ ಮೈಕು ಚುಚ್ಬಿಟ್ರೆ ಟೈಪ್ ಮೈಕು. ಇದು ಹೆಂಗೆ ಕಾಣುತ್ತೆ ಅಂತ ಅಂದರೆ ಫೈನಲಿ ಈ ಥರ ಲುಕ್ ಕಾಣುತ್ತೆ ನಿಮ್ಗೆಲ್ಲರಿಗೂ. ನೋಡ್ತಾ ಇರ್ಬೋದು, ಸೈಡ್ ಆ್ಯಂಗಲ್ ನೋಡ್ಕೊಳ್ರಿ. ಚಪ್ಪಲಿ ಇಗ್ನೋರ್ ಮಾಡಿರಿ ಆಯಿತಾ. ಇದು ಈ ಸೈಡ್ ಆ್ಯಂಗಲು,
ಇದು ಬ್ಯಾಕ್ ಆಂಗಲ್. ಹೊಸ ಶರ್ಟ್ ಪ್ಯಾಂಟ್ ತಾಂಡಿದ್ದೆ, ಹೆಂಗೈತೆ? ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಹೆಂಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ಬೇಕು. ಚೆನ್ನಾಗಿ ಕಾಣ್ತಿದೆ ಅಂತ ಅನ್ಕೊಂಡಿದ್ದೀನಿ. ಹೆಲ್ಮೆಟ್ಟು ಸೈಡಿಂದ ಎಲ್ಲ ರೈಟ್ ಸೈಡ್ ಎಲ್ಲ ಕಾರೆಲ್ಲ ಬರ್ತೈತೆ. ಗುದ್ಗಿದ್ಬಿಟ್ಟಿರೋಣ. ಹೊಸ ಹೆಲ್ಮೆಟಲ್ಲಿ ಹೊಸ ರೈಡ್ ಮಾಡ್ತಾ ಇದ್ದೀನಿ. 61ರಲ್ಲಿ ಹೋಗ್ತಾ ಇದ್ದೀನಿ. ಮೈಕ್ ಕ್ವಾಲಿಟಿ ನೋಡಿ, ಕ್ಯಾಮ್ರಾ ಕ್ವಾಲಿಟಿ ನೋಡಿ. ನಾನು ಇದನ್ನು ಎಷ್ಟು ರಿಸರ್ಚ್ ಮಾಡ್ಬಿಟ್ಟು ತೊಗೊಂಡಿದ್ದೀನಿ ಅಂದರೆ ಗುರು, ಕ್ಯಾಮ್ರಾನ ಗೋಪ್ರೋ ಇತ್ತು, ನಾನು ಗೋಪ್ರೋ ಕೂಡ ಯೂಸ್ ಮಾಡಿದ್ದೀನಿ. ಗೋಪ್ರೋ ಮೈಕಲ್ಲಿ ಮುಂಚೆ ರೆಕಾರ್ಡ್ ಮಾಡ್ತಿದ್ದೆ ನಾನು ಗೋಪ್ರೋ ಹಾಕ್ಕೊಂಡು. ಬಟ್ ಅದರಿಂದ ಗೋಪ್ರೋಯಿಂದ DJ ಏನಕ್ಕೆ ಶಿಫ್ಟ್ ಆದೆ ಅಂತಂದರೆ ಇದು ಕೊಡೋ ಕ್ವಾಲಿಟಿ, ಇದು ಕೊಡೋ ಬ್ಯಾಟ್ರಿ ಬ್ಯಾಕಪ್, ಇದು ಕೊಡೋ ಸ್ಪೆಸಿಫಿಕೇಶನ್ಸ್, ಇದಿರೋ ದುಡ್ಡು ಇನ್ನು ಯಾವ ಕ್ಯಾಮ್ರಾದಲ್ಲೂ ಇಲ್ಲ ಗುರು. ಗೋಪ್ರೋ ನೀನು ಯಾವ್ದಾರ ತಗೋ, ಮಸ್ತ್ ಕ್ಯಾಮ್ರಾ ಇದು. ಚಿಂದಿ ಬರ್ತಿತ್ತು ಮಾತ್ರ, ಸಾಕಾದಾಗಿತ್ತು. ಅಯ್ಯೋ ಪಾಪ ಇನ್ನು ರೆಕಾರ್ಡ್ ಮಾಡ್ತಾನೆ. ಸಾಕು ಮರಿ, ಸಾಕು, ಸೆಲೆಬ್ರಿಟಿ ಅದೇ ಸಾಕು. ಹಾಯ್. ಪ್ರತಿಯೊಂದು ಬೈಯಿಂಗ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾನು ಯಾವ ಹೆಲ್ಮೆಟ್ ಯೂಸ್ ಮಾಡ್ತೀನಿ, ಯಾವ ಮೈಕ್ ಯೂಸ್ ಮಾಡ್ತೀನಿ, ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀನಿ, ಪ್ರತಿಯೊಂದನ್ನು ಕೂಡ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಪ್ರಮೋಷನ್ ಯಾವುದೂ ಇಲ್ಲ ಇದರಲ್ಲಿ. ನಾನೇ ಸ್ವಂತ ದುಡ್ಡು ಹಾಕ್ಕೊಂಡು, ಸ್ವಂತ ದುಡ್ಡು ಖರ್ಚು ಮಾಡಿಕೊಂಡು ಮಾಡ್ತಾರೋ ವಿಡಿಯೋ ಇದು. ಇಷ್ಟ ಆಗಿದ್ರೆ ಗೊತ್ತಲ್ಲ ಏನೇನು ಮಾಡಬೇಕು ಅಂತ, ಪ್ರತಿಯೊಂದು ನಿಮಗೆ ಗೊತ್ತು. ನಾನು ಏನು ಹೇಳೋಕ್ಕೆ ಹೋಗಲ್ಲ, ನೀವೇ ಎಲ್ಲ ಮಾಡಿರಿ ಅಷ್ಟೇ. ಇನ್ನೊಂದು ವಿಡಿಯೋದಲ್ಲಿ, ಇನ್ನೊಂದು ಕಂಟೆಂಟಲ್ಲಿ, ಇನ್ನೊಂದು ರೀಲಲ್ಲಿ ಸಿಗೋಣ. ಟಿಲ್ ದೆನ್ ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.